ಹಲೋ ಗಾಯ್ಸ್, ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಕರಾವಳಿ ಬಾಯ್ ವ್ಲಾಗರ್ಗೆ ಸ್ವಾಗತ ಸುಸ್ವಾಗತ. ಕ್ರ್ಯಾಬ್ ಹಂಟಿಂಗ್ ಈಗ ನಾವೀಗ ಹೋಗ್ತಿದ್ದೇವೆ. ನಾನು ನಿಮಗೆ ತೋರಿಸ್ತೇನೆ ಕ್ರ್ಯಾಬ್ ಹಂಟಿಂಗಲ್ಲಿ ನಾವು ಯಾವ್ಯಾವ ಎಕ್ವಿಪ್ಮೆಂಟ್ಸ್ ತಗೊಳ್ತೇವೆ, ಏನೆಲ್ಲ ತಗೊಳ್ತೇವೆ ಎಲ್ಲ ನಿಮಗೆ ತೋರಿಸ್ತೇನೆ. ಬನ್ನಿ ಗಾಯ್ಸ್ ಹೋಗುವ. ಸೊ ಗಾಯ್ಸ್ ನೋಡಿ, ನಾವೀಗ ಹೋಗ್ತಿದ್ದೇವೆ. ನಿಮಗೆ ಅಲ್ಲಿ ಹೋಗೋ ರೂಟ್ ಸಹ ತೋರಿಸ್ತಿದ್ದೇವೆ ನಿಮಗೆ. ಹೋಗುವ ಬನ್ನಿ, ನೀವು ಸಹ ಬನ್ನಿ ನಮ್ಮ ಜೊತೆಗೆ, ನಿಮಗೂ ಕರ್ಕೊಂಡು ಹೋಗ್ತೇವೆ. ನೀವು ನೋಡಿ ಹೇಗಿದೆ ಅಂತ ಬನ್ನಿ ಗಾಯ್ಸ್. ಒಂದು ಸನ್ಸೆಟ್ ನೋಡಿ, ಸನ್ಸೆಟ್ ಅಂತಿದ್ದಲ್ಲ ನೋಡಿ, ಆಗ್ತಿದೆ. ಹಾಫ್ ಕಿಲೋಮೀಟರ್ ಅಂದರೆ ಒಂದು ಹತ್ರ 1 ಕಿಲೋಮೀಟರ್ ಇದೆ. ನೋಡ್ಬೋದು ಹೇಗಿದೆ ಅಂತ ಏರಿಯಾ. ಇದು ಆ್ಯಕ್ಚುಲಿ ಇದು ಊರಿನ ಹೆಸರು ಹಳೆಂಗಡಿ ಊರು, ಮಂಗಳೂರಿದ್ದು ಹಳೆಂಗಡಿ ಊರು ಅಂತ. ಹೋಯ್ತಲ್ಲ ಬೇರೆ ಎದುರಾತ ನಿಮ್ಗೊಂದು ಖತರ್ನಾಕ್ ಅಡ್ವೆಂಚರ್ ಅಂತ ಬರ್ತದೆ ಒಳಗೆ ರೋಡಿಂದ. ನೀವು ನೋಡ್ಬೋದು ನಿಮಗೆ. ಸಪರ ರೋಡ್, ಅದು ಸಪರ ರೋಡ್. ಇಲ್ಲಿಂದ ಒಳಗೆ ನೋಡಿ, ಇಲ್ಲಿಂದ ಒಳಗೆ ಇದು ನಮ್ಮ ಹೋಗುವ ಸ್ಪಾಟ್. ನೋಡ್ಬೋದು ಇದು ಮೀನು ಮಾರುಕಟ್ಟೆ, ಹಳೆಂಗಡಿ ನೋಡ್ಬೋದು, ಮೀನು ಮಾರುಕಟ್ಟೆ ನೋಡ್ಬೋದು ಇದು. ಆಮೇಲೆ ಇಲ್ಲಿಂದ ನೋಡಿ ಗೈಸ್ ರೋಡ್ ಹೇಗಿದೆ ಅಂತ ನೋಡ್ಬೋದು. ಆಫ್ ರೋಡ್ ನಾನು ಯಾರ್ಯಾರು ಮನೆಗೆ ಹೋಗ್ತಿದ್ದೇನೆ ಇಲ್ಲಿ ನೋಡಿ. ಸಪರ ರೋಡ್ ಒಂದು ಜಂಜಿ ಹಿಡಿಬೇಕಾದ್ರೆ ಇಷ್ಟೆಲ್ಲ ಉಂಟು. ಜಂಜಿ ಹಿಡಿಬೇಕಾದ್ರೆ ಇಷ್ಟೆಲ್ಲ ಚಾಲೆಂಜಸ್ ಎಲ್ಲ ಮಾಡಬೇಕು. ಹೌದಲ್ಲ ಆಗುತ್ತೆ ರನ್ನಿಂಗ್ ಕವರ್ ಆಗುತ್ತೆ. ಸೂಪರ್ ಪ್ಲೇಸ್ ಮಾತ್ರ ಇದು, ಸೂಪರ್ ಪ್ಲೇಸ್ ಅಲ್ಲ. ಮುಗೀತು, ಆಫ್ ರೋಡ್ ಮುಗೀತು, ಈಗ ಕಾಂಕ್ರೀಟ್ ರೋಡ್ ಬಂದಿದೆ. ಯಾರ್ಯಾರ ಮನೆದು ಬಿತ್ತಲಿಗೆ ಹೋದ್ರೆ ಚಪ್ಪಲಲ್ಲಿ ಹೊಡಿತಾರಂತೆ. ಅದಕ್ಕೆ ಯಾರ್ಯಾರ ಮನೆ ಬಿತ್ತಲು ಹೋಗುದಿಲ್ಲ, ನಾವು ಖಾಲಿ ಜಂಜಿ ಹಿಡಿಲಿಗೆ ಹೋಗುದು. ಏಡಿ ಕನ್ನಡದಲ್ಲಿ ಏಡಿ ಹೇಳ್ತಾರೆ, ಏಡಿ. ಫೈನಲಿ ನೋಡಿ ಗಾಯ್ಸ್, ನೋಡ್ಬೋದು ಲೊಕೇಶನ್, ನೋಡ್ಬೋದು ಬಂತು ನೋಡ್ಬೋದು ನೋಡಿ ಗೈಸ್, ಇದೇ ನಮ್ಮ ಸ್ಪಾಟ್. ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಮಳೆಗಾಲದಲ್ಲಿ ಎಲ್ಲ ಫುಲ್ ಆಗ್ತದೆ ಇಲ್ಲಿ ನೀರು. ಸೊ ಗೈಸ್, ಆಲ್ರೆಡಿ ನಾವು ನಮ್ಮ ಲೊಕೇಶನಿಗೆ ರೀಚ್ ಆಗಿದ್ದೇವೆ. ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾನೆ ಅಂತ ಹೇಳಿದ್ದೇನಲ್ಲ, ಅದು ಎಕ್ವಿಪ್ಮೆಂಟ್ ಇದೆ ನೋಡ್ಬೋದು. ಇದು ಆ್ಯಕ್ಚುಲಿ ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಅಟ್ಟೆ ಅಂತ ಹೇಳ್ತೇವೆ. ಅಟ್ಟೆ ಬಲೆ ಅಂತ ಹೇಳ್ತೇವೆ ಇದಕ್ಕೆ. ಇಲ್ಲಿ ಕಾಣ್ತದಲ್ಲ, ಈ 4 ರೋಪ್ ಈಗ ಕಟ್ಟಿದ್ದೇವೆ. ಇಲ್ಲಿ ಏನಂದರೆ ಇದು ವೇಸ್ಟ್ ಓಪನ್ ಅಂತೀವಿ. ಇದು ಆ್ಯಕ್ಚುಲಿ ಕೋಳಿದು ವೇಸ್ಟ್ ನೋಡ್ಬೋದು. ಈ ಕೋಳಿ ವೇಸ್ಟು ಇದಕ್ಕೆ ಕಟ್ತೇವೆ, ಆವಾಗ ಏಡಿ ಇದರ ಒಳಗೆ ಬರ್ತದೆ. ಒಳಗೆ ಬರುವಾಗ ನಾವು ಈಗ ಲಿಫ್ಟ್ ಮಾಡ್ತೇವೆ. ಅದು ನಿಮಗೆ ತೋರಿಸ್ತೇನೆ. ಏಡಿ ಬರುವಾಗ ನೋಡ್ಬೋದು 5 ಅಟ್ಟೆ ಉಂಟು. ಇದಕ್ಕೆ ನಾವು ಅಟ್ಟೆ ಹೇಳ್ತೇವೆ. ಇದು ನೋಡಿ ರಾಡ್, ಈ ಥರ ರಾಡ್ ರೌಂಡ್ ಮಾಡಿ ಕಟ್ಟಿ ಈ ಥರ ಒಂದು ಬಲೆ ತಗೊಂಬರ್ತೇವೆ. ಬಲೆ ಅಂದರೆ ಕನ್ನಡದ ಅದನ್ಪರ್ಯ ಬಲೆನಾ? ಅದೇ ಬಲೆ ತಗೊಂಬರ್ತೇವೆ. ಬಲೆ ತಗೊಂಬಂದು ಈ ಥರ ಕಟ್ಟಿ ಈಗ ಮಿಡ್ಲಲ್ಲಿ ಒಂದು ರೋಪಿಗೆ ಕಟ್ತೇವೆ. ಅಂದರೆ ಅದು ಈ ವೇಸ್ಟ್ ಇಲ್ಲಿ ಕಟ್ಟಿ ಈಗ ಬಿಡ್ತೇವೆ. ಈಗ ಬಿಟ್ಟು ನೀರಿಗೆ ಹಾಕ್ತೇವೆ. ನಿಮಗೆ ತೋರಿಸ್ತೇನೆ ಪ್ರೊಸೀಜರ್ ಇದು ನೀರಿಗೆ ಹಾಕೋದು. ನೋಡ್ಬೋದು ನಮ್ಮ ಗ್ಯಾಂಗ್, ನಮ್ಮ ಬಾಯ್ಸ್, ಫಿಶಿಂಗ್ ಬಾಯ್ಸ್ ಇವರು. ಇಲ್ಲೊಬ್ಬರು ಗಾಲ ಹಾಕ್ತಿದ್ದಾರೆ. ಗಾಲ ಮೀನು ಬರೋದಿಲ್ಲ, ಸುಮ್ಮನೆ ಗಾಲ ಹಾಕೋದು ಅಷ್ಟೇ ಟೈಮ್ ಪಾಸಿಗೆ.
ಏಡಿ ಬರೋ ತನಕ ಟೈಮ್ ಪಾಸ್ ಬೇಕಲ್ಲ. ನೋಡ್ಬೋದು ನೋಡ್ಬೋದು. ಸೊ ಎಲ್ಲ ರೆಡಿ ಮಾಡ್ತಿದ್ದೇವೆ ಇಲ್ಲಿ. ಆದಷ್ಟು ಇನ್ನು ಅಡ್ವೆಂಚರಸ್ ಎಲ್ಲ ಮಾಡ್ತೇವೆ. ಇನ್ನು ಫಿಶಿಂಗ್ ಹೋಗೋದು, ಹೈಯೆಸ್ಟ್ ನಾವು ಫಿಶಿಂಗೇ ಹೋಗೋದು. ವ್ಲಾಗ್ ನೀವು ಖುಷಿ ಆಗಬೇಕಷ್ಟೇ. ವ್ಲಾಗ್ ನೋಡಿ ನೀವು ಖುಷಿ ಆಗಬೇಕು. ಈ ವ್ಲಾಗ್ ಹೇಗಾಗಿದೆ ಅಂತ ನೀವು ಒಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಕೊಡಿ. ಸೊ ಗಾಯ್ಸ್, ಏನಂದರೆ ಇದರ ಆಚೆ ಇದೆಲ್ಲ, ಇದರ ಆಚೆ ಅದು ಸಮುದ್ರ. ಈ ಆ್ಯಕ್ಚುಲಿ ಈ ರಿವರ್ ಏನಿದೆಲ್ಲ, ಈ ರಿವರ್ ಆ್ಯಕ್ಚುಲಿ ಸಮುದ್ರಕ್ಕೆ ಸೇರ್ತದೆ. ನೋಡ್ಬೋದು. ಇದು ರಿವರ್ ಏನಿದೆ ನೋಡಿ, ಇದು ರಿವರ್, ಅದು ಅಲ್ಲಿ ಸಮುದ್ರ. ಅದು ಆ್ಯಕ್ಚುಲಿ ಸಸಿತ್ಲು ಬೀಚಲ್ಲಿ ಹೇಳ್ತಾರೆ ಇದು. ಅದು ಈಗ ಸಸಿತ್ಲು ರೋಟು, ಇದು ಹಳೆಂಗಡಿ. ಇದು ಒಳಗೆ ಹೋದರೆ ಸಸಿತ್ಲು ರೂಟಿಂದ ಸೀದಾ ಹೋಗ್ಬೋದು ಬೀಚಿಗೆ. ಎಲ್ಲ ಸಮುದ್ರ ಸೈಡೆ. ಸೊ ಒಂದು ಬಲೆ ಹಾಕ್ತೇನೆ. ಬಲೆ ಹಾಕಿದ ಮೇಲೆ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಬಾಯ್. ಸೊ ಗೈಸ್, ನೋಡ್ಬೋದು ನೋಡಿ, ಅಟ್ಟೆ ಆಗ್ತಿದೆ. ಅಟ್ಟೆ ಮೂಲೆ ಪಾಡ್ದೆ ನೋಡ್ಬೋದು. ನೋಡಿ ಹಾಕ್ತಿದ್ದಾರೆ. ಈ ಥರ ಅಟ್ಟೆ ಬಿಡೋದು ನೀರಲ್ಲಿ. ಆಮೇಲೆ ಇಲ್ಲಿ ಎಲ್ಲಾದರೂ ಒಂದು ಇದಕ್ಕೆ ಕಟ್ಟಿ ಬಿಡೋದು. ನೋಡ್ಬೋದು. ಇಲ್ಲೊಂದು 1 2 3 ಉಂಟು. ಟೋಟಲ್ 4 ಇದೆ ನಮ್ಮ ಹತ್ರ. 1 2 3 ಹಾಕೋದು. ಒಂದು ಜಾಬರಿಗೆ ಪಾಡ್ಯಾ ಅಡೆಗ ಓಲ್ ಮೂಲ ಒಂದು ಮೂಲ ಬಾಡ ನೋಡಿ. ಇಲ್ಲೊಂದು ಹಾಕಿದ್ದೇವೆ. ಮಕ್ಕ ನಂಜ ಆಡೆ ಪಾಡ್ಗತ್ತ ರಡ್ಡಿ ಅವ್ಲು ಪಾಡ್ಗ ರಡ್ಡಿ ಅಡಿಗೆ ಆಯ್ತಾ. ರಡ್ಡು ಮೂಲ ಆಡ್ತೇನೆ ಅದು. ನೋಡ್ಬೋದು. ಅದೆಪ್ಪ ಹೊಡಿತೇನೆ ಫುಲ್. ಆ ಸಮ ಕಟ್ಟದಾತ ಕರ್ಲಿ ನೋಡ್ಬೋದು. ವೈರ್ ಲೈನ್ ಹೋಗಿದೆ ಕೆಳಗೆ. ನೀರಿಗೆ ಬಿದ್ದರೆ ಎಲ್ಲ ಕರೆಂಟ್ ಶಾಕ್ ಆಗಲಿ ಹೋಗ್ತಾರೆಲ್ಲ. ನೋಡ್ಬೋದು ವೈರ್ ಲೈನ್. ಈ ಥರ ಕಟ್ತೇವೆ ನಾವಿಲ್ಲಿ. ಕಟ್ಟೋದು ಯಾಕಂದ್ರೆ ಮತ್ತೆ ಅದು ಹೋಗ್ಬಾರ್ದಲ್ಲ ನೀರಿಗೆ, ಫ್ಲೋಗೆ ಆ ಕಡೆ ಹೋಗ್ಬಾರ್ದಲ್ಲ, ಅದಕ್ಕೆ ಇಲ್ಲಿ ಕಟ್ಟೋದು. ಸೊ ನೋಡ್ಬೋದು ಗೈಸ್, 1 2 ಅಲ್ಲಿ 2 ಟೋಟಲ್ 4 ಇದೆ. 4 ಹಾಕಿದ್ದೇವೆ. ಅದಕ್ಕೊಂದು 5 to 10 ಮಿನಿಟ್ಸ್ ಕಾಯಬೇಕಾಗ್ತದೆ. ನೋಡ್ಬೋದಲ್ಲ, 1 2 ಮತ್ತು ಅಲ್ಲೊಂದು 2 3 4. ಸೊ 4 ಹಾಕಿದ್ದೇವೆ ನಾವು. ಕಾಯಬೇಕಾಗ್ತದೆ. ಒಂದು 5 to 10 ಮಿನಿಟ್ಸ್ ಕಾಯಬೇಕಾಗ್ತದೆ. ಇದು ಬಂದು ತಿನ್ನಬೇಕಲ್ಲ. ಆಮೇಲೆ ತೋರಿಸ್ತೇನೆ, ಒಂದು ಏಡಿ ಬಂದ ಮೇಲೆ ತೋರಿಸ್ತೇನೆ ಎಷ್ಟು ದೊಡ್ಡದು ಏಡಿ ಬರ್ತದೆ ಅಂತ ನೋಡುವ. ಬನ್ನಿ. ಒಂದು ಏಡಿ ಬಂತು. ನೋಡ್ಬೋದು ಒಂದು ದೊಡ್ಡ ಏಡಿ. ಎತ್ತು ಮಲ್ಲ ನೋಡಿ, ಒಂದು ಏಡಿ ಬಂತು, ದೊಡ್ಡ ಏಡಿ. ಕೈ ಪತ್ತಿ. ಅಣ್ಣ ಕಚ್ಚಿದ್ರೆ ಮತ್ತೆ ಬೆರಲ್ ಇಲ್ಲ, ಮತ್ತೆ ಏನಿಲ್ಲ. ಹಚ್ಚಬಾರ್ದಂತೆ. ಇವ ಹೇಗೆ ಲಾಕ್ ಮಾಡ್ತಾರೆ ನೋಡಿದೆ, ಇಲ್ಲಿ ಲಾಕ್ ಮಾಡ್ತಾರೆ ನೋಡಿ, ಈ ಥರ ಲಾಕ್ ಮಾಡ್ತಾರೆ. ಹಾಂ ನೋಡಿ, ಕಚ್ಚೋದಿಲ್ಲ, ಇನ್ನೂ ಕಚ್ಚೋದಿಲ್ಲ. ಈಗ ಒಂದು ಸೈಡ್ ಒಂದು ಕಾಲೇ ಕಟ್ಟಾಗಿದೆ ಅದರದ್ದು, ಇನ್ನೂ ಕಚ್ಚೋದಿಲ್ಲ. ಇನ್ನು ಏನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ. ಇನ್ನು ಏನು ಮಾಡ್ತೀಯ ಮಗ್ಗ, 2 ಕಾಲು ಕಟ್ಟು ಬಿಡಿ, ಲಾಕ್ ಮಾಡಿ ಯೂಸ್ ಇಲ್ಲ ಅದಕ್ಕೆ. ಐಕ್ ಮಾಡಿ ತೊಟ್ಟೆ
ಚೀಲ ನೋಡುವ ಗೈಸ್ ಇನ್ನೆಷ್ಟೆಲ್ಲ ಸಿಗ್ತದೆ ನೋಡುವ, ಎಷ್ಟು ಇವತ್ತು ಏಡಿ ಸಿಗ್ತದೆ ನೋಡುವ, ನಿಮಗೆ ತೋರಿಸ್ತೇನೆ. ನೆಟ್ಟು ಬರಿಕೆ పోతుడు పరిదిండా వేతట్ట వేతట్టే ಮಾಡಿ. ಸೊ ಇಲ್ಲೊಂದು ನೋಡುವ, ಇಲ್ಲೊಂದು ಎತ್ತುವ ನೋಡುವ ಬಂತ ಇಲ್ಲ ಅಂತೇಳಿ. ಇಲ್ಲ ಕಾಯಿಸಿ ಬರಲಿಲ್ಲ, ಇದರಲ್ಲಿಲ್ಲ. ಹಾಕುವ ವಾಪಸ್ ಅಲ್ಲಿಗೆ ಹಾಕುವ. ಮತ್ತೊಂದುಂಟು ಅಲ್ಲಿ ಹೋಗುವ. ಇಲ್ಲೊಂದು ನೋಡುವ. ಇಲ್ಲ ಇದರಲ್ಲಿ ಸಹ ಇಲ್ಲ ನೋಡು, ಅಲ್ಲಿ ಬರ್ತದೆ, ಸ್ವಲ್ಪ ಕಾಯಬೇಕಷ್ಟೆ. ಇಜ್ಜ ಅಡ್ಡಟ್ಲೆ ಇಜ್ಜಿ ಸಿಗ್ತದೆ, ಸ್ವಲ್ಪ ಕಾಯಬೇಕಷ್ಟೆ. ಪೇಷಂಟ್ ಈಸ್ ಇಂಪಾರ್ಟೆಂಟ್. ಪೇಷಂಟ್ ಅಲ್ಲ, ಪೇಷನ್ಸ್, ಸಾರಿ ಪೇಷನ್ಸ್. ಪೇಷನ್ಸ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಪೇಷನ್ಸ್ ಆ್ಯಕ್ಚುಲಿ ಏನು ಹೇಳ್ಬೇಕಾದ್ರೆ, ಈ ಗಾಳಕ್ಕೆ ಹೋಗ್ತಾರಲ್ಲ, ಗಾಳಕ್ಕೆ, ಈ ಮೀನು ಹಿಡಿಯೋ ಗಾಳಕ್ಕೆ ಹೋಗುವಾಗ ಆಲ್ಮೋಸ್ಟ್ ಜನರಿಗೆ ಪೇಷನ್ಸ್ ಅಂತೊಂದು ಬರೋದು ಅದರಿಂದನೇ. ಇಲ್ಲದ ಯಾರಿಗೂ ಪೇಷನ್ಸ್ ಬರಲ್ಲ. ಗಾಳಕ್ಕೆ ಹೋದ್ರಷ್ಟು ಪೇಷನ್ಸ್ ಬರ್ತದೆ. ಯಾಕಂದರೆ ಮೀನಿಗೋಸ್ಕರ ಕಾಯ್ತೇವಲ್ಲ ಕುತ್ಕೊಂಡು, 1/2 hour 1 hour 2 hour ತನಕ ಕಾಯ್ತೇವೆ ಮೀನಿಗೆ. ಅದಕ್ಕೆ ಪೇಷನ್ಸ್ ಹೇಳೋದು ಇಂಪಾರ್ಟೆಂಟ್ ಹೇಳೋದು ಅದಕ್ಕೆ. ಅದು ಗಾಳ ಕಲಿಸಿಕೊಡ್ತದೆ, ಗಾಳಿ ಹಿಡಿಯುವಾಗ ಕಲಿಸಿಕೊಡ್ತದೆ. ಓಕೆ, ಮತ್ತೊಂದು ಸಿಕ್ಕಿದೆ, ಸಣ್ಣದು, ಸಣ್ಣ ಜಿಂಜಿ. ಇಂದು ಮೆಲ್ಲ 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 ಸಣ್ಣ ಜಿಂಜಿ, ಸಣ್ಣ ನೋಡ್ಬೋದು, ಸಣ್ಣದು ಬಡಿ. ಕಡಲ್ದ ಜಿಂಜು, ಕಡಲ್ದ ಜಿಂಜು ಹೌದು. ನೋಡ್ಬೋದು ಗಾಯ್ಸ್, ನಾವಿಲ್ಲಿ ಈಗ ಇಲ್ಲಿ ಫೈರ್ ಕ್ಯಾಂಪ್ ಮಾಡ್ತಿದ್ದೆ. ಫೈರ್ ಕ್ಯಾಂಪ್ ಇಲ್ಲಿ ಸೊಳ್ಳೆದು ಕಾಟ ತುಂಬ ಇದೆ, ಸೊಳ್ಳೆದು ಕಾಟ ನೋಡ್ಬೋದು. ಅಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ಒಬ್ರು ಗಾಲ ಹಾಕ್ತಿದ್ದಾರೆ, ಎಲ್ಲೆಲ್ಲ ನಮ್ಮದು ಬಲೆ ಹಾಕಿದ್ದೇವೆ. ಆದರೆ ಸೊಳ್ಳೆ ನೋಡಿದರೆ ಇಲ್ಲಿ ದೊಡ್ಡ ದೊಡ್ಡದು ಸೊಳ್ಳೆ, ಆನೆ ಸೊಳ್ಳೆ ಹೇಳ್ತಾರೆ, ಆನೆ ಸೊಳ್ಳೆ. ಅಬ್ಬಾ, ಆನೆ ಸೊಳ್ಳೆ ಹೇಳ್ತಾರೆ. ಅದಕ್ಕೆ ಫುಲ್ಲು ಫೈರೆಲ್ಲ ಹಾಕಿ ಫೈರ್ ಕ್ಯಾಂಪ್ ಥರ ಮಾಡೋದು ನೋಡ್ಬೋದು. ಬಂತು ಮತ್ತೊಂದು ನೋಡ್ಬೋದು, ಕಿನ್ನಿ. ದಾದನ್ ಹೋಂಡ ಮಿಸ್ ಆಯಿತು ಗಾಯ್ಸ್. ಹ್ಯೂಜ್ ಲಾಸ್ ಬ್ರೋ, ಇಟ್ಸ್ ವೆರಿ ಹ್ಯೂಜ್ ಲಾಸ್. ತೊಂದರೆ ಇಲ್ಲ, ಮಿಸ್ ಆದರೂ ಸಹ ಬರ್ತದೆ ವಾಪಸ್, ಏನು ಟೆನ್ಷನ್ ಇಲ್ಲ. ಐಡ್ದಿಲ್ಲ ಐಟ್ ಅದ ಮರ ಇಪ್ಪನು ಇತ್ತೆ ಬಾಡ್ನ ಅವು ಅಟ್ಟೆ ಕಟ್ಟಡವ ಮಾರ ಒಟ್ಟೆ ಆತನ ಅಟ್ಟೆ ಐಟ್ 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 ತುಯ್ಯರ ಇತ್ತೆ ಬಾಡ್ನ. ಕ್ರ್ಯಾಬ್ ಹಂಟಿಂಗ್ ಆಯ್ತು, ನೈಟ್ ಕ್ರ್ಯಾಬ್ ಹಂಟಿಂಗ್. ನೋಡಿ ಗಾಳದಲ್ಲಿ ಸಹ ಜಿಂಜಿ ಸಿಗ್ತದೆ ನೋಡಿ ಅಂತೆ. ಎಳಿತಾ ಅಲ್ಲಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಾಣ್ತದ ನೋಡಿ 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 ಗೈಸ್, ಮತ್ತೊಂದು ಸಿಕ್ತು ನೋಡ್ಬೋದು. ಮತ್ತೊಂದು ಗೆಂಜಿ ಉಂಟು ಹೋಗ್ಬೋದು. ಹೋಗುಂದು ಒಟ್ಟೆ ನೋಡ್ಬೋದು. ಇಲ್ಲಿ ನೋಡಿ ಏಡಿಲಿ ಫೈಟಿಂಗ್ ಮಾಡ್ತಾ ಉಂಟು. ನೋಡುವ ಒಂದ್ಸತಿ ಎಟ್ಟಿ ಬಂದಿದ್ದು, ಎಟ್ಟಿ ಅಲ್ಲ ಸಾರಿ ಜಿಂಜಿ, ಏಡಿ ಬಂದಿದೆ ಇಲ್ಲ ಅಂತ ನೋಡುವ. ಇಂದು ಹೋಯ್ತು ನೋಡೇ ಮುಟ್ಟ ಪೋತನು ಮಾರೆ.
ಇಜ್ಜ ಬಲೆ ಬಲೆ ಗಾಯ್ಸ್, ಬಲೆ 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 ಬಲೆ. ಇಲ್ಲಿ ಒಂದು ನೋಡುವ ಬನ್ನಿ, ಇಲ್ಲಿ ಒಂದು ಹಾಕಿದ್ದಾರೆ ನೋಡುವ. ಅಲ್ಲ ಬತ್ತು, ಆದ್ರೆ ಎಂತ ಮಾಡುದು ಸಣ್ಣ ರಡ್ ರಡ್ ಡಬಲ್ 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 ಡಮಾಕ. ಆದ್ರೆ ಇದು ಸಣ್ಣ ಸಣ್ಣ ಗಾಯ್ಸ್, ಸಣ್ಣ 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 ಇಟ್ಟಿ ಎರಡು ಬಿದ್ದಿದೆ ಗಾಯ್ಸ್, ಟ್ವಿನ್ಸ್. ಎರಡು ಬಿದ್ದಿದೆ, ಸಣ್ಣ ಸಣ್ಣ ಬಿದ್ದಿದೆ ಟ್ವಿನ್ಸ್. ಅದು ಐಕ್ ಒಂಜಿಗೆ ಬುಡ್ಕ ಇಲ್ಲ ಬರ್ಚಿ ಬರ್ಚಿ ಎಲ್ಲೇ ಬುಡಿ ಯಾವ್ದಾದ ಕಜಿ ಬುಡ್ಲ ಹಾಕಿದೆ ಎಲ್ಲೇ ಬುಡಿ ಬಡ್ಚಿಯ ಬುಡಚಿ ಬುಡಚಿ ಇಂದು ಓಜಂಜಿ ಗೊತ್ತಾಂಡ ಒಂದು ನೆತ್ತ ಕಡಲ ಜಂಜಿ. ಆಕ್ಚುಲಿ ನಮ್ಗೆ ಇಲ್ಲಿ ನದಿಯಲ್ಲಿ ಕಡಲದ್ದು ಜಂಜಿ ಸಿಗ್ತಾ ಉಂಟು, ಯಾಕಂತ ಗೊತ್ತಿಲ್ಲ. ಎಟ್ಟಿಗೆ ಮಾರ ಬಾಡಿ ಎಟ್ಟಿಗೆ ಬರೋದುಂಡಿಲ್ಲ. ಇದು ಯಾವ್ದು ಹೇಳಿ, ನಮ್ಮದು ಸಮುದ್ರದ್ದು ಇಲ್ಲಿ ಯಾಕೆ ಬಂತು ಗೊತ್ತಿಲ್ಲ. ಇದು ಸಮುದ್ರ ಈ ತರ ನೋಡಿದ್ರೆ ಸಮುದ್ರದ್ದು. ಲೆಟ್ಸ್ ಗೋ. ಬಲೆ ಬಲೆ ಗಾಯ್ಸ್, ಗೋಣಿದಿಲ್ಲ ಪಾಡ್ಗ. ನಾವು ಇದು ನಮ್ಮ ಜಂಜಿದು ಚೀಲ ನೋಡ್ಬೋದು. ಇಲ್ಲಿ ಕಾಣ್ತುಂಟಲ್ಲ, ಇದು ಈ ಕಲರ್, ಇದು ನದಿಯಲ್ಲಿ ಸಿಗುವ ಜಂಜಿ ಏಡಿ. ಇದು ನದಿಯಲ್ಲಿ ಸಿಗೋದು, ಇದು ಇದರಲ್ಲಿ ಸಮುದ್ರದಲ್ಲಿ ಸಿಗೋದು. ನೋಡ್ಬೋದು ನಿಮಗೆ. ನೋಡೋ ಗಾಯ್ಸ್ ಇನ್ನು ಎಷ್ಟು ಸಿಗ್ತದೆ ಅಂತ. ಮತ್ತು ಟ್ರೈ ಮಾಡ್ತಾ ಹೋಗುವ. ನೋಡ ಇದು ಕಾಲೇಜ್ ಫುಡ್ ಎಜ್ಜಿ ಮಾರೆ ಫುಡ್ ಪಾತ ಹೋಯ್ತೊಂದು ಫುಡ್ ಕಟ್ ಮೆಕ್ಕೆ ಒಂದು ಪತ್ತೆ ಒಂದು ಸೈಡ್ ವೈಟ್ ನೋಡ್ಬೋದು. ಮಿಡ್ಲಿ ಕಟ್ಟು ಬಿಡಿ ದಕ್ಕ. ಐಟದ ಆಯ್ತು ಕಜ್ಜಾಯ ಉಪ್ಪುನ ದೂರದಕ್ಕಿ ಬಲ್ಲೊಂದು ತಿರ್ತು ಬಿಡೋಚಿ ಮಾರಣಿ ಬಲ್ಲ ಅಡೆ ಕಟ್ಟಿದು ಬಿಡಿಯ ಅಡೆ ಕಟ್ಟ ಬಲ್ಲ ಅಲ್ಲಿಗೆ ಕಟ್ಟಿ ಬಿಡು. ನಾವು ಇಲ್ಲಿ ಇಡುವ ಇನ್ನೊಂದು ಕಟ್ಟಿ ಮೆಲ್ಲಮೆ. ನಾಲದ ಕಟ್ಟಿ ಒಂಜಿ ಮುಲ್ಲದ ಕಟ್ಟಿದಿನ ಕೊಡಗುಂಡು. ಇಲ್ಲುಂಟು ಆಂಡ್ ಎಲ್ಲಿಯ ಬೈದಿನ ಕಿನ್ನಿ ಇತ್ತಿನ ಬೋಂಡು ಅಲ್ಲ ಆಮೇಲೆ ಮಾಡಿ. ಸೊ ನಾವು ಪೊಸಿಷನ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೇವೆ, ನೋಡ್ಬೋದು. ಬೇರೆ ಬೇರೆ ಪೊಸಿಷನ್ ಇದೆ, ಬೇರೆ ಬೇರೆ ಅಟ್ಟೆ ಬೇರೆ ಬೇರೆ ಪೊಸಿಷನಲ್ಲಿ ಹಾಕ್ತಾ ಇದ್ದೇವೆ ನೀರಿದ್ದು, ನೋಡ್ಬೋದು. ಕಟ್ಟಿದ್ದು ಬಿಡಿ, ಹೌದಾದ ಮಿಸ್ಟೇಕ್ ಉಂಡು ಆಯಿತು. ಸೊ ಸ್ವಲ್ಪ ಏಡಿ ಆಗಿದೆ, ಮತ್ತು ಜಾಸ್ತಿ ಏನಾಗಲಿಲ್ಲ. ನಾವು ಅದಕ್ಕೆ ಇವಾಗ ಬೇರೆ ಪ್ಲೇಸಿಗೆ ಬಂದು ಕೂತ್ಕೊಂಡಿದ್ದೇವೆ. ನೋಡ್ಬೋದು ನಮ್ಮ ಬಾಯ್ಸಲ್ಲಿ ಇಲ್ಟ್ರ ಮೇಲೆ ಬ್ರಿಡ್ಜ್ ಮೇಲೆ ಕೂತಿದ್ದೇವೆ, ಟೈಮ್ ಪಾಸ್ ಮಾಡ್ತಾ. ಇನ್ನೊಂದು ಹಾಫ್ ಆನ್ ಅವರ್ ಒಳಗೆ ಪ್ಯಾಕಪ್ ಮಾಡೋದು. ಫುಲ್ಲು ಕತ್ತಲೆ ಆಗಿದೆ. ಕತ್ತಲೆ ನೋಡ್ಬೋದು ಹೇಗಿದೆ ಅಂತೇಳಿ ಲೊಕೇಶನ್. ಹಾರರ್ ಥರ, ಹಾರರ್ ಪ್ಲೇಸ್. ಅದೇ ಹಾರರ್ ನೋಡ್ಬೋದು. ಸೊ ಗೈಸ್ ಈಗ ಮತ್ತೊಂದು ರೌಂಡ್ ನೋಡ್ತಾ ಇದ್ದೇವೆ. ನೋಡುವ ಮೂಲಿಚ್ ಅವ ಅಲ್ಲತ್ತು ಇಂಚಿ ಮೂಲಲ್ಲ. ನೋಡುವ ಗೈಸ್ ಮತ್ತೊಂದು ರೌಂಡಲ್ಲಿ ಏನು ಸಿಗ್ತದಂತ. ಇಲ್ವಾ ಇಜ್ಜಿ ಉಂಡ ಇಲ್ಲ, ಏಡಿ ಇಲ್ಲ, ಏಡಿ ಹೋಗಿದೆ ಮನೆಗೆ. ಆಯ್ತು ಫುಡ್ ಎಜ್ಜಿಗೆ ಪಡ ಪಕ್ಕ ಮಾಡ್ಗ. ಇಲ್ಲಿ ಅಮೂಲಂಜಿ, ಇಲ್ಲಿ ಒಂದು ನೋಡುವ ಗಾಯ್ಸ್ ವೈಪಿ ನಿಜ. ಇವತ್ತು ನಾವು ಬಂದದ ಟೈಮ್ ಸರಿ ಇಲ್ಲ ಅಂತ ಅಲ್ಲ. ಯಾರು ಸ್ನಾನ ಮಾಡಲಿಲ್ಲ ಮಾರೆ? ಅಶ್ವಥ್ ಅವರೇ, ಅಲೆಕ್ಸ್ ಸ್ನಾನ ಮಾಡಲಿಲ್ಲ ಅಲ್ಲ, ಅದಕ್ಕೆ ಎದುರ್ದಕ್ಕೆ
ಏನಿಲ್ಲ ಗೈಸ್, ಇದೊಂದು ಲಾಸ್ಟ್ ರೌಂಡು, ಮತ್ತೆ ಪ್ಯಾಕಪ್ ಮಾಡಿ ಹೋಗೋದು. ಗಾಯ್ಸ್ ನೋಡ್ಬೋದು, ನಮ್ಮ ಅಲೆಕ್ಸ್ ಅವರೊಂದು ಮೀನು ಹಿಡ್ದಿದ್ದಾರೆ ನೋಡಿ. ಸ್ಯಾಡೆ ನನ್ನ ಮಗ, ಸ್ಯಾಡ ನನ್ನ ಮಗ. ನಾವು ಈ ಕಡೆ ತ್ಯಾಡೆ ಹೇಳ್ತೇವೆ, ತ್ಯಾಡೆ. ನಾವು ಅದಕ್ಕೆ ತ್ಯಾಡೆ ಹೇಳ್ತೇವೆ, ನೋಡ್ಬೋದು. ನಿಮ್ಮ ಸೈಡ್ ಇದಕ್ಕೆ ಕ್ಯಾಟ್ ಫಿಶ್. ಎಸ್, ಕ್ಯಾಟ್ ಫಿಶ್. ನೆಕ್ಲೆ ಕ್ಯಾಟ್ ಫಿಶ್ ಅಂತೇಳಿ ಮುಗುಡು ಅಂತ ನೋಡ್ಬೋದು. ಓಕೆ, ಸ್ಯಾಡೆ ನೋಡ್ಬೋದು. ಸ್ಯಾಡೆ ನನ್ನ ಮಗ. ನಾನು ತಿಪ್ಲಿ ಅವ ಐಕಬಾಡಚ್ಚಿ ಜಂಜಿ ನಿಂದು ಪೂರಾ ತಿಂದು ಬಿಡು. ಮುಳ್ಳು ಲಾಕ್ ಮಾಡ್ಕೊಡಿಯಾ ಅಂಚತ್ತು ಐತೆ ಪಿರೋಡ್ ಲಾಕ್ ಮಾಡ್ಕೊ. ಸೊ ಗಾಯ್ಸ್, ಪ್ಯಾಕಪ್ ಮಾಡೋದು ಹೇಳುವಷ್ಟೇನಾಗಲಿಲ್ಲ, ಸ್ವಲ್ಪ ಆಗಿದೆ, ಬಟ್ ಅಷ್ಟೇನಾಗಲಿಲ್ಲ. ಒಂದು 2-3 ಮೀನು ಮತ್ತು ಸ್ವಲ್ಪ ಏಡಿ ಅಷ್ಟೇ ಆಗಿದೆ. ಎಷ್ಟು ಏಡಿ ಸಿಕ್ಕಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ನಾವಿತ್ತು ಬಂದಿದ್ದೇವೆ ಮನೆಗೆ, ಫ್ರೆಂಡ್ದು ಮನೆಗೆ. ನೀವು ನೋಡ್ಬೋದು. ಸೊ ಎಷ್ಟು ಏಡಿ ಸಿಕ್ಕಿದೆ ಅಂತ ಇಲ್ಲಿ ನೋಡಿ. ಎಷ್ಟು ಏಡಿ ಸಿಕ್ಕಿದೆ ಇದರಲ್ಲಿ. ಇದೊಂದು ದೊಡ್ಡದು ಏಡಿ ನೋಡ್ಬೋದು. ಮತ್ತು ಎಲ್ಲ 3 ಮೀನು, ಇಲ್ಲಿ ಒಂದು. ಸೊ ನೋಡಿದ್ರಲ್ಲ ಗೈಸ್, ಎಷ್ಟು ಏಡಿ ಹಿಡಿದಿದೆ ಅಂತೇಳಿ. ಸೊ ಗೈಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ದಯಮಾಡಿ ತಿಳಿಸಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕರಾವಳಿ ಬಾಯ್ ವ್ಲಾಗರ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೋಡಿದ್ರಲ್ಲ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೇನೆ. ಸೊ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡುವ. ನೆಕ್ಸ್ಟ್ ಟೈಮ್ ಸಿಗುವ ಇನ್ನೂ ಸಹ ಅಡ್ವೆಂಚರಸ್ ವಿಡಿಯೋದಲ್ಲಿ, ಏನಾದರೂ ಒಂದು ವಿಡಿಯೋದಲ್ಲಿ ನಿಮಗೆ ಖುಷಿ ಆಗೋ ಥರ ವಿಡಿಯೋ ಮಾಡಿ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.